ಶ್ರೀ ಚನ್ನಕೇಶ್ವರ ಸ್ವಾಮಿ ಶ್ರೀ ದಳವಾಯಿ ಬೀರೇಶ್ವರ ಸ್ವಾಮಿಯ ಮಹಾಸಂಗಮ ಮತ್ತು ಒಟ್ಟಿನ ಪರ ಎಲ್ಲಪ್ಪ ಅಂತ ಅಂದರೆ ಟಿ ಚನ್ನಪುರ ಶ್ರೀ ಮಂಚಮ್ಮ ಮಷ್ಟಮ್ಮ ದೇವಿಯ ಜಾತ್ರಾ ಮಹೋತ್ಸವ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತದೆ. ಆಲೆ ನಡೀತು ಕೂಡ. ಈ ಒಂದು ದೇವರ ಕಾರ್ಯಕ್ಕೆ ಒಬ್ಬ ವ್ಯಕ್ತಿ ಸರಿಸುಮಾರು 30ಕ್ಕೂ ಹೆಚ್ಚು ಪ್ರತಿ 2 ವರ್ಷಕ್ಕೊಮ್ಮೆ ನಡೀತದೆ ದೇವರ ಜಾತ್ರೆ. ಆ ಕಾರ್ಯಕ್ಕೆ ಸರಿಸುಮಾರು 30ಕ್ಕೂ ಹೆಚ್ಚು ಮರಿಗಳನ್ನ ದೇಣಿಗೆಯಾಗಿ ನೀಡ್ತಾರೆ. ಒಬ್ಬ ವ್ಯಕ್ತಿ ಪ್ರತಿ 2 ವರ್ಷಕ್ಕೊಮ್ಮೆ ಕೊಡ್ತಾರೆ. ಆ ವ್ಯಕ್ತಿನ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ ಚೆನ್ನಾಗಿದೆ. ಆದರೆ ಏನಪ್ಪ ಅಂತ ಅಂದರೆ, ಯಾರ ಕೆಲಸಕ್ಕೆ ಬರೆದವ್ರನ್ನ ಯಾವ್ದಾರ ಒಂದು ಫಂಕ್ಷನ್ ಮಾಡಿದಾಗ ಅವನ್ನ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಕುಣಿಸಿ ಸನ್ಮಾನ ಮಾಡಿ ಕಳಿಸ್ತಾರೆ ನಮ್ಮ ಊರಿನ ಗ್ರಾಮಸ್ಥರು. ಆದರೆ ಇಂಥ ವ್ಯಕ್ತಿಗಳು ಯಾರಿಗೂ ಕಣ್ಣು ಕಾಣೋದಿಲ್ವಾ? ನಾನು ಕೇಳ್ತಾ ಇರೋದು, ನನಗೆ ಗೊತ್ತಿರಲಿಲ್ಲ ಈ ಮ್ಯಾಟ್ರು, ನನಗೆ ಇವಾಗ ಗೊತ್ತಾಗಿದ್ದು. ಇಂಥವ್ರನ್ನ ಕರ್ಕೊಬಂದು ಸ್ಟೇಜ್ ಮೇಲೆ ಕುಣಿಸಿ ಒಂದು ಸನ್ಮಾನ ಮಾಡಿ ಕಳಿಸಿದ್ರೆ ಅವ್ರಿಗೆ ಒಂದು ತೃಪ್ತಿ ಅಂತ ಸಿಗುತ್ತೆ. ಅಷ್ಟೆಲ್ಲ ಮಾಡಿದ್ರೂ ಒಂದು ಸನ್ಮಾನ ಸಿಗ್ತಿಲ್ಲ ಅಂತ ಅಂದರೆ ಏನಕ್ಕೆ? ನೆಕ್ಸ್ಟ್ ವರ್ಷ ಏನಾರ ಮಾಡಿದ್ರೆ ಯಾವ್ದಾರ ಒಂದು ಕಾರ್ಯಕ್ರಮ ಮಾಡಿದ್ರೆ ಇವ್ರನ್ನ ಕರೆಸಿ ಪ್ಲೀಸ್ ಸನ್ಮಾನ ಮಾಡಿರಿ. ನನ್ನ ನಂಬಲ್ ರಿಕ್ವೆಸ್ಟು. ನೋಡ್ಕೊಂಬನ್ರಿ ಇವ್ರು ಯಾರು ಮತ್ತು ಇವ್ರ ಹಿನ್ನೆಲೆ ಏನು, ಯಾವ ಊರಿನವರು, ಯಾವಾಗಲಿಂದ ಮರಿಗಳನ್ನ ಕೊಡ್ತಾಯಿದ್ದಾರೆ, ಎಷ್ಟು ಮರಿಗಳನ್ನ ಕೊಡ್ತಾಯಿದ್ದಾರೆ ಅಂದ್ಬಿಟ್ಟು ಎಲ್ಲನೂ ತಿಳಿಸಿದ್ದಾರೆ. ಪ್ಲೀಸ್ ನೋಡಿರಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಯಾವ ಊರು? ಟಿ ದಾಸರಳ್ಳಿ. ಬೆಂಗಳೂರು. ಸರ್ ನಮಗೆ ಗೊತ್ತಿರಲಿಲ್ಲ ನೀವು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮರಿಗಳನ್ನ ವಿತರಣೆ ಮಾಡ್ತಾಯಿದ್ದೀರಾ ಈ ಕಾರ್ಯಕ್ರಮಕ್ಕೆ ಅಂದ್ಬಿಟ್ಟು. ಎಷ್ಟು ಮರಿಗಳನ್ನ ವಿತರಣೆ ಮಾಡಿದ್ದೀರಾ? ಸರ್ ಎಲ್ಲ ತಾಯಿ ಆಶೀರ್ವಾದದಿಂದ ನಾವು ಇಲ್ಲಿ ನಮ್ಮ ಮನೆ ದೇವರು ಅದು. ಹಂಗಾಗಿ ಆ ತಾಯಿ ಇಲ್ಲಿ ನಾವು ಬರ್ತಾ ಇದೆಲ್ಲ ನೋಡ್ತಾ ಇಲ್ಲಿ ಅಂದಾನೆಲ್ಲ ನೋಡಿ ನಾವು ಫಸ್ಟ್ ಬಂದಾಗ 5-10 ಮರಿ ಹಿಂಗೆ ನಡ್ಕೊಂಡು ಬರ್ತಾಯಿತ್ತು. ಇವಾಗ ಜನ ಬರ್ತಾ ಎಲ್ಲ ಇಂಪ್ರೂವ್ ಆಗಿದೆ. ಹಾಗಾಗಿ ಆ ತಾಯಿ ಶಕ್ತಿ ಕೊಟ್ಟಿದ್ದಾಳೆ. ವರ್ಷ ಒಂದು 25-30 ಮರಿ ಕೊಡಬೇಕು ಅಂತ ನಾವು ಇಲ್ಲಿ ಕಳಿಸ್ತಾ ಇದ್ದೀವಿ. ಎಲ್ಲ ಪ್ರಸಾದ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ. ಆ ತಾಯಿ ಆಶೀರ್ವಾದದಿಂದ ನಾವು ಇವೆಲ್ಲ ಮಾಡ್ತಾ ಇರೋದು. ಸರ್ ಇದು ನಿಮ್ಗೇನಾರ ಅರ್ಕೆ ಇತ್ತಾ ಕೊಡಬೇಕು ಅಂತವ? ಏನೂ ಇಲ್ಲ, ತಾಯಿ ಶಕ್ತಿ ಕೊಟ್ಟಳು ನಮಗೆ. ಆ ಶಕ್ತಿಯಿಂದ ನಾವು ಕೊಡ್ತಾ ಇದ್ದೀವಿ ಅಷ್ಟೇ, ಏನು ಅರ್ಕೆ ಇಲ್ಲ. ಮತ್ತು ನಾವು ಮುಂದೆ ಇರೋವರೆಗೂ ಕೊಡ್ತೀವಿ ಅಂತ ಆ ತಾಯಿಗೆ ಹೇಳಿದ್ದೀವಿ. ನಾವು ಕೊನೆ ಇರೋವರೆಗೂ ಕೊಡ್ತೀವಿ, ಆ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಆ ತಾಯಿಗೆ. ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್ ದೇವಸ್ಥಾನ? ನಾವು ಮನಸ್ಸಲ್ಲಿದೆ, ಆ ತಾಯಿ ಏನು ಮಾಡಿಸ್ಕೊಡ್ತಾರೆ ಅದನ್ನು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿದೆ. ಅದು ಹೇಳಲ್ಲ, ಇನ್ನೂ ಮಾಡ್ತೀವಿ. ಆ ತಾಯಿ ಸೇವೆಗೆ ನಾವು ಇರೋವರೆಗೂ ಆ ತಾಯಿ ಸೇವೆ ಮಾಡೋದೇ ನಮ್ಮ ಕೆಲಸ ಅಷ್ಟೇ. ನಿಮ್ಗೆ ಏನು ಮನಸ್ಸಿಗೆ ಬರುತ್ತೋ ಅದನ್ನು ಮಾಡೋಕ್ಕೆ ನೀವು ರೆಡಿ ಇರ್ತೀರಾ? ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಇನ್ನೂ ಇದೆ. ಅದೆಲ್ಲ ತಾಯಿ ಯಾವಾಗ ಮಾಡಿಸ್ಕೊತಾಳೆ ಅವಾಗ ಮಾಡೋಣ. ಸರ್ ಈಗ ಎಲ್ಲರೂ ಒಂದು 10 ರೂಪಾಯಿ ಕೊಟ್ಟರು ತೋರಿಸ್ಕೊಳ್ಳೋ ವ್ಯಕ್ತಿಗಳು ಇರ್ತಾರೆ. ನೀವು ಇಷ್ಟು ಮಾಡ್ತಾ ಇದ್ದೀರಾ. ಈಗ ಎಷ್ಟು ಒಂದು 26 30 ಮರಿ, 33 ಮರಿಗೆ ಇಲ್ಲ ಅಂತಂದ್ರೆ ಒಂದು 3.5 ಲಕ್ಷ ದುಡ್ಡಾಗುತ್ತೆ. ಇಷ್ಟು ಅಮೌಂಟ್ ನೀವು ಹಾಕಿದ್ದೀರಾ, ನೀವೇನು ತೋರಿಸ್ಕೊಂತಲ್ಲ? ಏನು ತೋರಿಸ್ಕೊಂಡು ಮಾಡಬೇಡದು ಅಂತ, ತೋರಿಸ್ಕೊಳ್ದೇ ಸೇವೆ ಮಾಡಬೇಕು, ದೇವ್ರ ಸೇವೆ ಮಾಡಬೇಕು ಅಂತ. ನಾವೇನಿಲ್ಲೇನು ಬೆಳಿಬೇಕಾಗಿಲ್ಲವಲ್ಲ, ನಾವು ಬರೋದು ಮನೆ ದೇವ್ರ ಕೆಲಸಕ್ಕೆ. ಹಂಗಾಗಿ ಮನೆ ದೇವ್ರ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಅಷ್ಟೇ. ಅಂತಾರೆ ಯಾರಿಗೂ ಗೊತ್ತಾಗ್ದೇ ಎಲೆ ಮರೆ ಕಾಯಿ ಥರ ನೀವು ಇರ್ಬೇಕಂತ. ಅಷ್ಟೇ. ಆ ತಾಯಿಗೆ ಒಪ್ಪಿಸ್ಬೇಕು, ಆ ಖುಷಿ ಆಗ್ಬೇಕು, ಆ ತಾಯಿ ಖುಷಿ ಆಗ್ಬೇಕು. ನಾವು ನಮ್ಮನ್ನು ನೋಡಿ ಯಾರು ಖುಷಿ ಪಡೋದು ಬೇಡ. ಆ ತಾಯಿ ಭಕ್ತಾದಿಗಳು ಊಟ ಮಾಡ್ಕೊಂಡು ಹೋಗೋದು ಇದೆಲ್ಲ ನೋಡಿ ತಾಯಿ ಸಂತೋಷ ಪಡಲಿ ಅನ್ನೋದೇ ನಮ್ಮ ಆಸೆ ಅಷ್ಟೇ. ಸರ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ಕೊಟ್ಟಿರೋದು ಯಜಮಾನ್ರಿಗೂ ಗೊತ್ತಿಲ್ಲ. ನಾನು ತಿಳಿದ ಮಟ್ಟಿಗೆ ನಮ್ಮೂರಲ್ಲೇ ಇದ್ದಾರೆ, ಅವ್ರು ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ಇಷ್ಟು ಮರಿಗಳನ್ನ ಕೊಡ್ತಾ ಇದ್ದಾರೆ. ಒಂದು ಸತಿ ಇಂಟರ್ವ್ಯೂ ಮಾಡ್ಕೊ ನಾವು ನೋಡ್ತೀವಿ ಅವ್ರನ್ನಂತ ತುಂಬ ಜನ ಪೋಸ್ಟ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ, ನಿಮ್ಗೆ ಹೇಗೆ ಅನಿಸ್ತು ಸರ್ ಇದು ದೇವ್ರ ಉತ್ಸವ? ಅಯ್ಯೋ, ಈ ತಾಯಿ ಈ ನಡೆಯೋದೇ ಒಂದು ಖುಷಿ ಅಲ್ಲವ್ರ ಆರಂಭ. ನಮ್ಮ ಮನೆ ದೇವ್ರು ಬೇರೆ ಇದು. ಹಂಗಾಗಿ ಆ ತಾಯಿ ನಾವು ದರ್ಶನ ತಗೊಳ್ಳೋದೇ ನಮ್ಗೊಂದು ಖುಷಿ. ಇದೆಲ್ಲ ನಡೆಯೋದೇ ಒಂದು ಖುಷಿ. ನಮ್ಮ ಮನೆ ದೇವ್ರ ಕೆಲಸ ಅದು. ನಮ್ಗೆ ಅವ್ರ ತಾಯಿ ಸೇವೆ ಮಾಡಬೇಕಲ್ವರ, ನಮಗೆ ಕರ್ತವ್ಯ ಅದು. ಆ ತಾಯಿ ಕೊಟ್ಟಿರೋಂಥ ಒಂದು ನಮ್ಮ ಭಿಕ್ಷೆ ಅದು. ಹಂಗಾಗಿ ಆ ತಾಯಿ ಸೇವೆ ಮಾಡೋಣ ಇರೋವರೆಗೂ ಅಂತ ಆಸೆ ಅಷ್ಟೇ. ಇನ್ನೇನಿಲ್ಲ, ಬೇರೆ ತೋರಿಸ್ಕೊಳ್ಳೋದೇನಿಲ್ಲ. ತೋರಿಸ್ಕೊಂಡು ಮಾಡಿ ನಿಮ್ಮಂಥವ್ರು ಈ ತಾಯಿ ದೇವಸ್ಥಾನಕ್ಕೆ ಒಂದು 10 ಜನ ಟ್ರಸ್ಟಿಗಳು ಸಿಕ್ಬಿಟ್ರೆ ಈ ಚನ್ನಪುರ ಬೇರೆ ಲೆವೆಲ್ ಹೋಗುತ್ತೆ. ದೇವಸ್ಥಾನ ಆಗ್ಬೋದು, ಚನ್ನಪುರ ಗ್ರಾಮ ಆಗ್ಬೋದು, ಅಕ್ಕಪಕ್ಕ ಗ್ರಾಮ ಆಗ್ಬೋದು, ತುಂಬಾ ಡೆವಲಪ್ಮೆಂಟ್ ಆಗುತ್ತೆ. ಏನಂತೀರದಕ್ಕೆ? ಆ ತಾಯಿ ಮಾಡಿಸ್ಕೊಳ್ಳಿ, 10 ಅಲ್ಲ 20 ಜನನ ಬೆಳೆಸಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ.
ನೀವು ಈ ಥರ ಸೈಲೆಂಟಾಗಿ ಇದ್ಬಿಟ್ರೆ ಯಾರು ಅಂತಾನೆ ಗೊತ್ತಾಗಲ್ಲ, ಯಾರು ಮಾಡ್ತಾರೆ ಯಾರು ಬಿಡ್ತಾರೆ ಅಂತ ಗೊತ್ತಾಗಲ್ಲ. ತೋರಿಸ್ಕೊಬೇಕು, ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು ನಿಮಗೆ. ತೋರಿಸ್ಕೊಂಡು ಆ ದೇವ್ರ ಹತ್ರ ನಾವು ಅಂತ ತೋರಿಸ್ಕೊಳಕ್ಕಾಗಲ್ಲ ಅಲ್ವರ. ನಾವು ಅಂದವ್ರು ಯಾರೂ ಇಲ್ಲ ದೇವ್ರ ಹತ್ರ ಮುಂದೆ. ನಾವು ಅವ್ರ ಒಂದು ಭಿಕ್ಷೆ, ಆ ತಾಯಿ ಕೊಟ್ಟಿರೋ ಒಂದು ಭಿಕ್ಷೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸರ್ ಧನ್ಯವಾದಗಳು ನಮಗೆ ಸಿಕ್ಕಿ ನಿಮ್ಮ ಪರಿಚಯನ ಮಾಡಿಕೊಟ್ಟಿದ್ದಕ್ಕೆ. ತಾಯಿ ಶ್ರೀ ಮಂಚಮ್ಮ ಮಷ್ಟಮ್ಮ ದೇವರು ಮತ್ತು ಶ್ರೀ ದಳವಾಯಿ ಬೀರೇಶ್ವರ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವರು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಕಾಲ ಇದೇ ಥರ ಸೇವೆಯನ್ನು ಸಲ್ಲಿಸ್ಕೊಂಬರ್ರಿ. ಆ ಶಕ್ತಿ ಕೊಡಲಿ ದೇವರು ಮತ್ತು ನಿಮಗೆ. ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.